ವರ್ಕೌಟ್ ಮಾಡಿಬಿಟ್ಟು ತುಂಬ ದಿನ ಆಗಿತ್ತು, ಇವಾಗ ವರ್ಕೌಟ್ ಮಾಡಿಬಿಟ್ಟು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪುನೀತ್ ಫ್ರಮ್ ಕೋಟೆನಾಡು. ಬೆಳಿಗ್ಗೆಯಿಂದನೂ ಮಳೆ ಬಿಟ್ಟಿಲ್ಲ, ಸುಮ್ಮನೆ ಸ್ಟಾರ್ಟ್ ದಿ ಗೇಮ್ ಬಂದರೆ ಜಳದಲ್ಲಿ ಫುಲ್ ಈ ರೀತಿ ನೋಡಿ, ಈ ರೀತಿ ಹುಳ ಆಗಿದೆ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪುನೀತ್ ಫ್ರಮ್ ಕೋಟೆನಾಡು. ಏನಪ್ಪ ಅಂತಂದರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಹಾಗಾದ್ರೆ ಹೋಗೋಣ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಲ್ಲ, ಚೆನ್ನಾಗಿರ್ತೀರಾ? ಬನ್ನಿ ಹಾಗಾದ್ರೆ ಹೋಗೋಣ. ಆ್ಯಕ್ಚುಲಿ ವರ್ಕೌಟ್ ಮಾಡಿಬಿಟ್ಟು ತುಂಬ ದಿನ ಆಗಿತ್ತು, ವರ್ಕೌಟ್ ಮಾಡಿಬಿಟ್ಟು. ನೀವು ಕೂಡ ಇದೇ ರೀತಿ ವರ್ಕೌಟ್ ಮಾಡಿ. ಈಗ ನಿಮ್ಮ ಹೆಲ್ತಿನ ನೀವೇ ನೋಡ್ಕೊಬೇಕು, ಯಾರು ಬರಲ್ಲ ನೋಡ್ಕೊಳೋದಕ್ಕೆ. ಪ್ರಾಕ್ಟೀಸ್ ಮ್ಯಾನ್ ಮೇಡ್ ಪರ್ಫೆಕ್ಟ್. ಡೈಲಿ ಇದೇ ರೀತಿ ಏನಾದರೂ ಪ್ರಾಕ್ಟೀಸ್ ಮಾಡಿದರೆ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಓಕೆ ಓಕೆ ಓಕೆ. ಗುರು, ಸ್ಟಾರ್ಟಿಂಗ್ ಇವತ್ತು ಏನಪ್ಪ ಅಂತಂದರೆ ವರ್ಕೌಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ವರ್ಕೌಟ್ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಹೋಗ್ಬಿಟ್ಟು ಸ್ವಲ್ಪ ಮೀಲ್ಸ್ ಹಾಕೊಬೇಕು ಬಾಯಿಗೆ, ಈ ಥರ ಬಂಪಿಂಗ್. ಸೊ ಅದರ ಬನ್ನಿ ಹೋಗೋಣ, ಮೀಲ್ಸ್ ಹಾಕೊಂಡು ತಿನ್ನೋಣ ಹೋಗಿ. ಹಾಗೆ ಮೀಲ್ಸ್ ರೆಡಿ ಮಾಡ್ಕೊಂಡು ಇವಾಗ ತಿನ್ಬೇಕಷ್ಟೇ. ಸೊ ತಿನ್ಕೊಂಬಿಟ್ಟು ಮತ್ತೆ ಹೊಲದ ಕಡೆ ಹೋಗಬೇಕು. ಸೊ ತಿನ್ನೋಣ ಬನ್ನಿ. ಹೊಲಕ್ಕೆ ಹೋಗ್ಬಿಟ್ಟು ಔಷಧಿ ಹೊಡಿಬೇಕು. ಸೊ ಬನ್ನಿ ಹಾಗಾದ್ರೆ ಹೋಗೋಣ ಹೊಲಕ್ಕೆ. ಹೊರಗಡೆ ಬಂದು ನೋಡಿದ್ರೆ ಅವಾಗಲೇ ನಮ್ಮ ಅಪ್ಪ ರೆಡಿ ಆಗಿತ್ತು ಅಂತ ಹೇಳ್ಬಿಟ್ಟು ಬೈಕ್ ಹತ್ಕೊಂಡ್ಬಿಟ್ಟು ಸೀದಾ ಹೊಲದ ಕಡೆ ಅಂತ ಬಂದೆ. ಹೊಲದ ಕಡೆ ಅಂತ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಇವಾಗ ಹೊಸ ಹೊಲ ತಗೊಂಡಿದ್ರಲ್ಲ, ಅದಕ್ಕೆ ನಾಟಿ ಮಾಡಿದ್ರು ಕೋಸ್ನ. ಸೊ ಅದನ್ನ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊಲಕ್ಕೆ ಹೋಗಿದ್ದೆ. ಅಲ್ಲಿ ಹೋದ ತಕ್ಷಣ ಏನಪ್ಪ ಅಂತಂದರೆ, ನೋಡಿ ಆಗಿನ ಕಾಲದಲ್ಲಿ ಎತ್ತಿದ್ವು ಏನು ಅನಿಸ್ತಿದ್ದಿಲ್ಲ, ಬಟ್ ಇವಾಗ ಏನಪ್ಪ ಅಂತಂದರೆ ಮನುಷ್ಯರು ಎತ್ತಿನ ಥರ ದುಡಿಬೇಕು. ಗುರು ಹಿಂಗೆ ಬರ್ತಾ ಇದ್ದೆ, ಏನಪ್ಪ ಅಂತಂದರೆ ಈ ಜಳದಲ್ಲಿ ಫುಲ್ ಈ ರೀತಿ ನೋಡಿ, ಈ ರೀತಿ ಹುಳ ಆಗಿದೆ ನೋಡಿ. ಎಲ್ಲ ಫುಲ್ ಈ ಸರಿ ಬೆಳೆನೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಸರ್ಕಾರನೂ ಅಂಥದ್ದೇ ನಮ್ಮದು, ರೈತರ ಸರ್ಕಾರ ಅಂತಾರೆ. ಬಟ್ ರೈತರಿಗೋಸ್ಕರ ಏನೂ ಕಷ್ಟಪಡ್ತಾನೇ ಇಲ್ಲ. ಅಟ್ಲೀಸ್ಟ್ ಸ್ಟೂಡೆಂಟ್ಸಿಗಾದರೂ ಸ್ಕಾಲರ್ಶಿಪ್ ಆದರೂ ಕೊಡ್ತಾರೆ, ಅದನ್ನು ಮಾಡಲ್ಲ. ಬರೀ ಗೋರ್ಮೆಂಟ್ ಸೀಟ್ ಅವ್ರಿಗೆ ಮಾತ್ರ ಕೊಡ್ತಾರೆ, ಮ್ಯಾನೇಜ್ಮೆಂಟ್ ಸೀಟ್ ಅವ್ರಿಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹೋಗಿ ಬಿಡಿ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ಬನ್ನಿ ಇವಾಗ. ಲೆಟ್ಸ್ ಸ್ಟಾರ್ಟ್ ದಿ ಗೇಮ್. ಗುರು, ಇವತ್ತಂತೂ ಫುಲ್ಲು ಔಷಧಿ ಹೊಡೆದಿರೋದು ಸುಮ್ಮನೆ ವೇಸ್ಟ್. ಮಳೆಯಲ್ಲೂ ಎಲ್ಲ ಹೋಗ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಮೋಟ್ರ್ ಆಫ್ ಮಾಡ್ಕೊಂಬರೋಣ, ಚಾಲು ಮಾಡಿದ್ರೆ. ಇವಾಗ ಬರ್ತಿರ್ತಕ್ಕಂಥ ಮಳೆ ಹೆಂಗಪ್ಪ ಅಂತಂದರೆ, ಇತ್ಲಾಗೆ ಕೆಲಸ ಮಾಡೋಕ್ಕೂ ಬಿಡಲ್ಲ, ಇತ್ಲಾಗೆ ಜೋರಾಗೂ ಬರೋಲ್ಲ ಮಳೆ. ಬರೋ ಕೆಲಸನೆಲ್ಲ ಕೆಡಿಸುತ್ತೆ. ಇವಾಗ ಹಂಗೆ ಆಗಿರೋದು. ಇಷ್ಟೊತ್ತನಕ ಔಷಧಿ ಹೊಡೆದಿದ್ದೀವಿ, ಇವಾಗ ಮಳೆ ಬಂದು ಎಲ್ಲ ಕೆಡಿಸ್ಬಿಟ್ಟೈತೆ. ಎಂಥದ್ದು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಒಂದು ಕಡೆ ಮಳೆ ಬರ್ತಿರೋದಕ್ಕೆ ಖುಷಿ ಆಗ್ತೈತೆ, ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಅಷ್ಟೆಲ್ಲ ಔಷಧಿ ಹೊಡೆದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತೈತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ ಫ್ಯಾಕ್ಟ್. ಮಳೆ ಬರಲಿಲ್ಲಪ್ಪ ಅಂತಂದರೆ ಬೆಳೆ ಬೆಳೆಯೋಕ್ಕಾಗಲ್ಲ. ಸೊ ಬೆಳೆ ಬೆಳೆಯಲಿಲ್ಲ ಅಂದರೆ ಹೊಟ್ಟೆಗೆ ತಿನ್ನೋಕ್ಕಾಗಲ್ಲ. ಸೊ ಇಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಇರಲಿ. ಸೊ ಫೈನಲ್ ಏನಪ್ಪ ಅಂತಂದರೆ, ಇವತ್ತು ಔಷಧಿ ಹೊಡೆದಿರೋದೆಲ್ಲ ನೀರಲ್ಲಿ ಮಾಯ ಅಷ್ಟೇ, ಸುಮ್ಮನೆ ವೇಸ್ಟ್. 2.5 ರೂಪಾಯಿ. ಎಂತ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ನಡೆ ಮನೆ ಕಡೆ, ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಸ್ಟ್ ಮಾಡಬೇಕಷ್ಟೆ. ಬಟ್ ಅಡಿಕೆ ತೋಟಕ್ಕೆ ಮಾತ್ರ ಚೆನ್ನಾಗಾಯಿತು, ಸಾಕು. ಡೈಲಿ ಇಷ್ಟು ಬಂದರೆ. ಬನ್ನಿ ಹೋಗೋಣ ಮನೆ ಕಡೆ. ಗುರಿ, ಇವತ್ತು ಏನಪ್ಪ ಅಂತಂದರೆ ಒಟ್ಟಾರೆ ಇವತ್ತು ಬೆಳಿಗ್ಗೆಯಿಂದನೂ ಮಳೆ ಬಿಟ್ಟಿಲ್ಲ, ಸುಮ್ಮನೆ ಜಿಟಿ ಜಿಟಿ ಅಂತ ಇಟ್ಕೊಂಡ್ಬಿಟ್ಟೈತೆ. 1-2 ಸಲ ಏನೋ ಜೋರಿಗೆ ಬಂದೈತೆ, ಮತ್ತು ಇವಾಗಲೂ ಕೂಡ ಮತ್ತೆ ಸ್ಟಾರ್ಟ್ ಆಗೈತೆ ನೋಡಿ. ಸೊ ಫೈನಲಿ ಮನೆಗೆ ಕೂಡ ಬಂದಿದ್ದೀವಿ. ಅದಕ್ಕಂತಲೇ ಕೆಲಸ ಎಲ್ಲ ಬಿಟ್ಬಿಟ್ಟು
ಈ ಮಳೇಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆ ಕಡೆ ಅಂತ ಬಂದಿದ್ದೀನಿ. ಫೈನಲ್ ಗೈಸ್, ಇವತ್ತೇನು ಅಷ್ಟೊಂದು ಕಂಟೆಂಟ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ನಿನ್ನೆ ಹೇಳಿದ್ದೆ ದೃಷ್ಟಿಗೊಂಬೆ. ಸೊ ದೃಷ್ಟಿಗೊಂಬೆ ಬಂದುಬಿಟ್ಟು ನೆಕ್ಸ್ಟ್ ಸೀರೀಸಲ್ಲಿ ತೋರಿಸ್ತೀನಿ. ಇವತ್ತು ವೇಸ್ಟೇಜ್ ಅಷ್ಟೊಂದು ಸಿಕ್ಕಿಲ್ಲ. ಸೊ ವೇಸ್ಟೇಜ್ ಕಲೆಕ್ಟ್ ಮಾಡ್ತಾಯಿದ್ದೀನಿ. ವೇಸ್ಟೇಜ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇನ್ಸ್ಟಾದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಪುನೀತ್ ಬ್ಲಾಗ್ಸ್ 16K16 ಅಂತಿದೆ, ಹೋಗ್ಬಿಟ್ಟು ನೋಡಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಇಷ್ಟ ಆಗಿದ್ದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬರ್ತೀನಿ ಮುಂದಿನ ವ್ಲಾಗಲ್ಲಿ.